ನಿಮ್ಮ ಮನೆ ಹತ್ತಿರ ಒಂದು ಗದ್ದೆ ಇದೆ. ಗದ್ದೆಯಲ್ಲಿ ಸಾಮಾನ್ಯವಾಗಿ ಏನು ಬೆಳಿತೀರಾ? ಕೃಷಿಯನ್ನು ಪ್ರಾಣಿ ಪಕ್ಷಿಗಳಿಂದ ಕಾಪಾಡಿಕೊಳ್ಳಲು ಒಂದು ಬೆಲ್ಚಪ್ಪವನ್ನು ಇಡ್ತೀರಾ. ಬೆಲ್ಚಪ್ಪ ಅಂದರೆ ಬೆದುರುಗೊಂಬೆ. ಒಮ್ಮೊಮ್ಮೆ ಆ ಬೆದುರುಗೊಂಬೆ ಮೇಲೆ ತುಂಬ ಹಕ್ಕಿಗಳು ಬಂದು ಕೂತ್ಕೊಂಡಿರ್ತವೆ. ಕಾಗೆ, ಇನ್ನೊಂದು ಮತ್ತೊಂದು. ಕೆಲವೊಮ್ಮೆ ಬಾವಲಿಗಳು ಬಂದು ಕೂತ್ಕೊಳ್ತವೆ. ಅಲ್ಲಿ ಬರುವ ಬಾವಲಿಗಳು ರಾತ್ರಿ ಮಾತ್ರ ಸಕ್ರಿಯವಾಗದೆ ಬೆಳಿಗ್ಗೆ ಕೂಡ ಸಕ್ರಿಯವಾಗಿರ್ತವೆ. ರಾತ್ರಿ ಮಾತ್ರ ಹಾರದೆ ಬೆಳಿಗ್ಗೆ ಕೂಡ ಹಾರ್ತಾ ಇರ್ತವೆ. ನೀವು ನೋಡಬೇಕಾದಂಥ ಮೂವಿ ಜೀಪರ್ಸ್ ಕ್ರೀಪರ್ಸ್. 4 ಸೀಕ್ವೆನ್ಸ್ ಇದೆ. 2001ರಲ್ಲಿ 1ನೇದು, 2003ರಲ್ಲಿ 2ನೇದು, 2017ರಲ್ಲಿ 3ನೇದು, 2022ರಲ್ಲಿ 4ನೇದು. ಸ್ಟೋರಿ ಹೇಳಿಲ್ಲ, ಇಂಡೈರೆಕ್ಟ್ ಆಗಿ ಹೇಳಿದ್ದೇನೆ ಅಷ್ಟೇ. ಆಲ್ರೆಡಿ ನೋಡಿದವರು ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇವಾಗ ಒಂದು 2 ಗಂಟೆ ಟೈಮ್ ಇದೆ, ನಿದ್ರೆ ಬರ್ತಾ ಇದೆ, ಬಟ್ ನಿದ್ರೆ ಮಾಡಲಿಕ್ಕೆ ಮನಸ್ಸಿಲ್ಲ. ಜೀಪರ್ಸ್ ಕ್ರೀಪರ್ಸ್ ನೋಡಿ. ನಾನು ಮೊದಲನೇದೇ ನೋಡಿದಷ್ಟೇ, ಇನ್ನು 3 ಇದೆ. ಸಿಂಪಲ್ ಆಗಿ ಚೆನ್ನಾಗಿದೆ. ಈ ಥರದ ಸ್ಟೋರಿ ಹೇಳದ ಮೂವಿ ರಿವ್ಯೂಸ್ ಆ್ಯಂಡ್ ಸಜೆಷನ್ಗಾಗಿ ಶಾಕಿ ಟಾಕಿ ಎಸ್ಪೆಷಲಿ ಯೂಟ್ಯೂಬಲ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಆನ್ ಟೈಮ್ ಅಪ್ಡೇಟ್ಸ್ ನಿಮ್ಮ ಕೈಗೆ ಬಂದು ಸಿಗ್ತವೆ. ಸೈನಿಂಗ್ ಔಟ್, ಬಾಯ್.